ಎಲ್ರಿಗೂ ನಮಸ್ಕಾರ. ನಾನು ನಯನ. ಸರಕು ಸಾಗಣೆಯಲ್ಲಿ ಲಾರಿಗಳ ಪಾತ್ರ ತುಂಬಾನೇ ಮುಖ್ಯ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನಾದರೂ ವಸ್ತುಗಳನ್ನು ಸಾಗಿಸಬೇಕು ಅಂದ್ರೆ ಅದಕ್ಕೆ ಲಾರಿ ಬೇಕೇ ಬೇಕು. ಅಂತಹ ಲಾರಿಗಳು ಒಂದಿನ ಇಲ್ಲ ಅಂದ್ರೆ ಪರಿಸ್ಥಿತಿ ತುಂಬಾನೇ ಘೋರವಾಗಿರುತ್ತೆ. ಇದರ ಬಗ್ಗೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಜನವರಿ 16ರ ಮಧ್ಯರಾತ್ರಿ 12 ಗಂಟೆಯಿಂದ ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ ಅಸೋಸಿಯೇಷನ್ ಮುಂದಾಗಿದೆ. ಅಷ್ಟಕ್ಕೂ ಲಾರಿ ಮುಷ್ಕರಕ್ಕೆ ಫೆಡರೇಷನ್ ಮುಂದಾಗಿರೋದು ಯಾಕೆ? ಇದರಿಂದ ಯಾರಿಗೆಲ್ಲ ತೊಂದರೆಯಾಗುತ್ತೆ? ಅಗತ್ಯ ವಸ್ತುಗಳ ಬೆಲೆ ಏನಾದರೂ ಏರಿಕೆ ಆಗುತ್ತಾ? ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಒಬ್ಬ ಡೆಲಿವರಿ ಬಾಯ್ ಕುದುರೆ ಮೇಲೆ ಏರಿ ಫುಡ್ ಡೆಲಿವರಿ ಮಾಡಿದ ವಿಡಿಯೋ ವೈರಲ್ ಆಗಿತ್ತು. ಯಾಕಪ್ಪ ಆತ ಇಷ್ಟು ರಾಯಲ್ ಆಗಿ ಫುಡ್ ಡೆಲಿವರಿ ಮಾಡಿದ ಅಂತ ಕೇಳಿದ್ರೆ ಇದಕ್ಕೆ ಕಾರಣ ಆತರ ಬೈಕ್ ನಲ್ಲಿ ಪೆಟ್ರೋಲ್ ಇರ್ಲಿಲ್ಲ. ಅಯ್ಯೋ, ಹೈದರಾಬಾದ್ ನಲ್ಲಿ ಪೆಟ್ರೋಲ್ ಇಲ್ಲ ಅಂದ್ರೆ ಯಾರಾದ್ರೂ ನಂಬ್ತಾರಾ? ಇಲ್ಲ ಅಲ್ವೇ? ಆದ್ರೆ ಹೈದರಾಬಾದ್ ನಲ್ಲಿ ಅಂದು ಲಾರಿ ಮಾಲೀಕರು ಮುಷ್ಕರ ನಡೆಸಿದ್ರಿಂದ ಪೆಟ್ರೋಲ್ ಬಂಕ್ಗಳಿಗೆ ಪೆಟ್ರೋಲ್ ಸರಬರಾಜಾಗದೆ ವ್ಯತ್ಯಯ ಉಂಟಾಗಿತ್ತು. ಹಾಗಾಗಿ ಆ ಯುವಕ ಕುದುರೆ ಮೇಲೆ ಏರಿ ಫುಡ್ ಡೆಲಿವರಿ ಮಾಡಿದ್ದ. ಜನವರಿ 16ರ ಮಧ್ಯರಾತ್ರಿ 12 ಗಂಟೆ ನಂತರ ಕರ್ನಾಟಕದಲ್ಲೂ ಅಂತ ಪರಿಸ್ಥಿತಿ ಬಂದ್ರೆ ಅಚ್ಚರಿ ಪಡಬೇಕಿಲ್ಲ. ಯಾಕಂದ್ರೆ ಜನವರಿ 17ರಂದು ಕರ್ನಾಟಕದಲ್ಲಿ ಲಾರಿ ಮಾಲೀಕರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಜಾರಿಗೆ ತರುವುದಕ್ಕೆ ಹೊರಟಿರುವಂತಹ ಹೊಸ ಕಾನೂನು. ಕೇಂದ್ರ ಸರ್ಕಾರ ಲಾರಿ ಮಾಲೀಕರನ್ನ ಅಮಾನವೀಯವಾಗಿ ನಡೆಸಿಕೊಳ್ತಾ ಇದೆ. ಹಿಟ್ ಅಂಡ್ ರನ್ ಪ್ರಕರಣವನ್ನ ನಮಗೆ ಬೇಕಾದಂತೆ ತಿರುಚ್ತಾ ಇದೆ. ಅಪಘಾತ ಎನ್ನುವ ಶಬ್ದವನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಇದೆ ಎಂದು ಬೆಂಗಳೂರು ಲಾರಿ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಬಿ ಚೆನ್ನಾರೆಡ್ಡಿ ಮತ್ತು ಅಧ್ಯಕ್ಷ ನವೀನ್ ರೆಡ್ಡಿ ಆರೋಪಿಸಿದ್ದಾರೆ. ಇವ್ರು ಹೇಳೋ ಪ್ರಕಾರ ಅಪಘಾತವಾದಾಗ ಚಾಲಕರ ಮೇಲೆ ಹಲ್ಲೆ ನಡೆಯುತ್ತೆ. ಹಿಂದಿನ ಚಕ್ರಕ್ಕೆ ಬಂದು ಬೈಕ್ ಡಿಕ್ಕಿ ಹೊಡೆದ್ರು ಕೂಡ ಲಾರಿ ಚಾಲಕನ ಮೇಲೆಯೇ ಹಲ್ಲೆ ಮಾಡ್ತಾರೆ. ಹಾಗಾಗಿ ಚಾಲಕ ಸ್ಥಳದಲ್ಲಿ ವಾಹನವನ್ನು ನಿಲ್ಲಿಸದೆ ಆತ್ಮರಕ್ಷಣೆಗಾಗಿ ಹತ್ತಿರ ಇರುವ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅದನ್ನ ಹಿಟ್ ಅಂಡ್ ರನ್ ಪ್ರಕರಣ ಅಂತ ದಾಖಲಿಸುವುದು ಸರಿಯಲ್ಲ ಎನ್ನುವುದು ಲಾರಿ ಚಾಲಕರ ವಾದ. ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಶಿಕ್ಷೆ ವಿಧಿಸುವ ಬಗ್ಗೆ ಸಂಸತ್ತಿನಲ್ಲಿ ತಿದ್ದುಪಡಿ ಮಸೂದೆಗೆ ಅಂಗೀಕಾರ ಸಿಕ್ಕಿದೆ. ಇನ್ನು ರಾಷ್ಟ್ರಪತಿ ಅವರ ಅಂಕಿತ ಬಿದ್ರೆ ಅದು ಕೂಡ ಕಾನೂನು ಸ್ವರೂಪ ಪಡೆದುಕೊಳ್ಳುತ್ತೆ. ಹಾಗಾಗಿ ಸರ್ಕಾರ ಈ ಕಾನೂನು ತಿದ್ದುಪಡಿಯನ್ನು ಕೂಡಲೇ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಹೊಸ ಕಾನೂನಿನಲ್ಲಿ ಭಾರತೀಯ ನ್ಯಾಯ ಸಂಹಿತ 2023ರ ಅಡಿಯಲ್ಲಿ ನಿರ್ಲಕ್ಷ್ಯದ ಚಾಲನೆಯಿಂದ ಸಂಭವಿಸುವ ಮಾರಣಾಂತಿಕ ರಸ್ತೆ ಅಪಘಾತದಲ್ಲಿ ಲಾರಿ ಚಾಲಕರಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಅಪಘಾತದ ಬಳಿಕ ಪಲಾಯನ ಮಾಡಿದ್ರೆ 7 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಿ ಶಿಕ್ಷೆ ನೀಡುವ ಕುರಿತು ಉಲ್ಲೇಖ ಮಾಡಲಾಗಿದೆ. ಈ ಹೊಸ ಕಾನೂನು ಜಾರಿಯಾದ್ರೆ ಟ್ರಕ್ ಡ್ರೈವರ್ಗೆ ತೊಂದರೆ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಇನ್ನು ರಾಜ್ಯದಲ್ಲಿ ಸುಮಾರು 6 ಲಕ್ಷ ಜನ ಲಾರಿ ಮಾಲೀಕರಿದ್ದಾರೆ. ಹಾಗೆ ಸುಮಾರು 15 ಲಕ್ಷ ಜನ ಲಾರಿ ಚಾಲಕರಿದ್ದಾರೆ. ಚಾಲಕರಿಗೆ ಮತ್ತು ಮಾಲೀಕರಿಗೆ ತೊಂದರೆ ನೀಡುವ ಇಂಥ ಕಾನೂನನ್ನ ರದ್ದು ಮಾಡಬೇಕು. ಈಗಿರುವ ಕಾನೂನೇ ಸರಿ ಇದೆ, ನಮಗೆ ಹೊಸ ಕಾನೂನು ಬೇಡ. ಈಗಿರುವ ಕಾನೂನಿನ ಅಡಿಯಲ್ಲಿ ಪ್ರಕರಣವನ್ನ ನ್ಯಾಯಾಲಯದಲ್ಲಿ ಇತ್ಯರ್ಥ ಮಾಡೋದಕ್ಕೆ ಅವಕಾಶವಿದೆ. ತಿದ್ದುಪಡಿ ಮಾಡಿರುವ ಕಾನೂನನ್ನ ಯಾವುದೇ ಕಾರಣಕ್ಕೂ ಅದನ್ನ ಜಾರಿ ಮಾಡಬಾರದು, ವಾಪಸ್ ಪಡೆದುಕೊಳ್ಬೇಕು. ಈ ತಿದ್ದುಪಡಿ ಮಾಡಿರುವ ಹೊಸ ಕಾನೂನಿನಲ್ಲಿ ಯಾವುದೇ ಅಪಘಾತವಾದ್ರೂ ಕೂಡ ದೊಡ್ಡ ವಾಹನದ ಚಾಲಕನನ್ನ ತಕ್ಷಣ ಬಂಧಿಸಬೇಕು ಎಂಬ ಅಂಶ ಇದೆ. ಇದು ಸರಿಯಾದ ನ್ಯಾಯವಲ್ಲ ಎಂದು ಆಗ್ರಹಿಸಿದ್ದಾರೆ. ಹಳೆ ರೂಲ್ಸ್ ನಲ್ಲಿ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ 2 ವರ್ಷ ಜೈಲು ಶಿಕ್ಷೆ ಇತ್ತು. ಇದೀಗ ಹೊಸ ಕಾನೂನಿನ ಅಡಿ ತಪ್ಪಿತಸ್ಥ ಚಾಲಕರಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, ಅದರ ಜೊತೆಗೆ 7 ಲಕ್ಷದವರೆಗೆ ದಂಡ ಹಾಕಲಾಗುತ್ತೆ. ಅಪಘಾತವಾದ ಬಳಿಕ ಓಡಿ ಹೋಗದೆ ಘಟನಾ ಸ್ಥಳದಲ್ಲೇ ಇದ್ರೂ ಕೂಡ 5 ವರ್ಷ ಜೈಲು ಶಿಕ್ಷೆ. ಇದಕ್ಕೆ ಲಾರಿ ಮಾಲೀಕರನ್ನಾಗ್ಲಿ ಅಥವಾ ಉದ್ಯಮದಲ್ಲಿ ಇರುವ ಯಾರನ್ನು ಸಂಪರ್ಕಿಸದೆ ಸರ್ಕಾರ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದರ ಜೊತೆಗೆ ಹಲವಾರು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಗಡಿ ಭಾಗದ ಸಾರಿಗೆ ಇಲಾಖೆ ಚೆಕ್ ಪೋಸ್ಟ್ ಅನ್ನ ತೆರವು ಮಾಡಬೇಕು. ಹೆಚ್ಚುವರಿ ಪ್ರೊಜೆಕ್ಷನ್ ದಂಡವನ್ನ ಇಳಿಕೆ ಮಾಡಬೇಕು. ಕಪ್ಪು ಪಟ್ಟಿಯಲ್ಲಿರುವ ವಾಣಿಜ್ಯ ವಾಹನಗಳಿಗೆ ಎಫ್ಸಿ ಮತ್ತು ಪರ್ಮಿಟ್ ನವೀಕರಣಕ್ಕೆ ಅನುಮತಿ ನೀಡಬೇಕು. ಅಪಘಾತದ ಸಂದರ್ಭದಲ್ಲಿ ಪೊಲೀಸರು ಚಾಲನಾ ಪತ್ರವನ್ನ ವಶಪಡಿಸಿಕೊಳ್ಳಬಾರದು. ಹೊರ ರಾಜ್ಯದ ವಾಹನಗಳಿಗೆ ಅಪಘಾತವಾದಾಗ ಬಿಡುಗಡೆಗೆ ಸ್ಥಳೀಯ ವ್ಯಕ್ತಿಗಳ ಭದ್ರತೆ ಮತ್ತು ಜಾಮೀನು ಕೇಳಬಾರದು. ಹೀಗೆ ಹಲವಾರು ಬೇಡಿಕೆಗಳನ್ನ ಇಟ್ಟು ಮುಷ್ಕರಕ್ಕೆ ಧುಮುಕಿದ್ದಾರೆ. ಈಗ ಲಾರಿ ಮಾಲೀಕರು ಅಥವಾ ಚಾಲಕರೇನು ಮುಷ್ಕರವನ್ನ ನಡೆಸ್ತಾರೆ. ಇದರಿಂದ ಜನಸಾಮಾನ್ಯರಿಗೆ ಏನಾದ್ರೂ ತೊಂದರೆ ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಸರಕು ಸಾಗಣೆ ಅಂದ್ರೆ ಅದಕ್ಕೆ ಲಾರಿ ಬೇಕೇ ಬೇಕು. ಲಾರಿ ಮಾಲೀಕರು ಮುಷ್ಕರವನ್ನ ನಡೆಸಿದ್ರೆ ಇದರಿಂದ ವಸ್ತುಗಳನ್ನ ಸಾಗಣೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆಗ ಪೂರೈಕೆಯಲ್ಲಿ ಕೊರತೆಯುಂಟಾಗುತ್ತೆ. ಪೂರೈಕೆಯಲ್ಲಿ ಕೊರತೆಯುಂಟಾದಾಗ ಸಾಮಾನ್ಯವಾಗಿಯೇ ಬೆಲೆ ಏರಿಕೆ ಆಗುತ್ತೆ.
ಆದ್ರೆ ಕೆಲವೊಂದಿಷ್ಟು ಲಾರಿ ಮಾಲೀಕರು ನಾವು ಮುಷ್ಕರಕ್ಕೆ ಬೆಂಬಲ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರತಿಭಟನೆಯ ತೀವ್ರತೆ ಹೆಚ್ಚಾಗೋದಕ್ಕೆ ಸಾಧ್ಯವಿಲ್ಲ ಅನ್ಕೋಬಹುದು. ಆದ್ರೆ ಪೆಟ್ರೋಲ್ ಡೀಸೆಲ್ ಲಾರಿಗಳು ಒಂದ್ ವೇಳೆ ಮುಷ್ಕರಕ್ಕೆ ಧುಮುಕಿದ್ರೆ ಪೂರೈಕೆಯಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆಗಳು ಹೆಚ್ಚಿವೆ. ಇತ್ತೀಚೆಗೆ ಉತ್ತರ ಭಾರತದಲ್ಲಿ ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗಿ ಜನರು ಸಂಕಷ್ಟಕ್ಕೆ ಸಿಲುಕೊಂಡಿದ್ರು. ಒಬ್ಬರಿಗೆ ಇಷ್ಟೇ ಲೀಟರ್ ಪೆಟ್ರೋಲ್ ನೀಡಬೇಕಾದ ಪರಿಸ್ಥಿತಿ ಬಂದಿತ್ತು. ನಮ್ಮ ರಾಜ್ಯದಲ್ಲಿ ಅಂತಹ ಪರಿಸ್ಥಿತಿ ಬಂದರೂ ಅಚ್ಚರಿ ಇಲ್ಲ. ಸರ್ಕಾರ ಕೂಡಲೇ ಮಾತುಕತೆ ನಡೆಸಿ ಮುಂದಾಗುವ ತೊಂದರೆಗಳನ್ನ ತಪ್ಪಿಸಿದ್ರೆ ಒಳ್ಳೆಯದು. ಏನೇ ಆದ್ರೂ ಲಾರಿ ಮುಷ್ಕರದಿಂದ ಆರ್ಥಿಕ ಹಿನ್ನಡೆಯಾಗೋದಂತೂ ನಿಜ. ಈಗಾಗಲೇ ಹೇಳಿರೋ ಪ್ರಕಾರ 6 ರಿಂದ 8 ಲಕ್ಷ ಲಾರಿ ಸಂಚಾರ ನಿಲ್ಲಲಿದೆ. ಆದ್ರೆ ಈ ಲಾರಿ ಮುಷ್ಕರದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಾಸವಾಗೋದಿಲ್ಲ. ಅಂದ್ರೆ ನೀರು, ಹಾಲು, ಪೆಟ್ರೋಲಿಯಂ, ತರಕಾರಿ, ನೀರು, ಮೆಡಿಸಿನ್ ಸರಬರಾಜು ಇರಲಿದೆ. ಇನ್ನು ಮರಳು, ಸಿಮೆಂಟು, ಇಂಡಸ್ಟ್ರಿ ಮೆಟೀರಿಯಲ್ ಬಂದ್ ಆಗಲಿದೆ. ಹಾಗಾಗಿ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಸ್ವಲ್ಪ ಹಿನ್ನಡೆಯಾಗಲಿದೆ. ಸರ್ಕಾರ ಮುಷ್ಕರ ನಡೆಸುವ ಮುನ್ನವೇ ಈ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಸರ್ಕಾರದ ಆರ್ಥಿಕ ಬೊಕ್ಕಸಕ್ಕೂ ಹೊಡೆತ ಬೀಳೋದು ಗ್ಯಾರಂಟಿ.